ನಮ್ಮನ್ನಗಲಿದಂತಹ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನವನ್ನು ಇಂದು ಸಲ್ಲಿಸಲಾಗ್ತಾ ಇದೆ. ಅವರ ಅಂತ್ಯ ಸಂಸ್ಕಾರ ನೆರವೇರುವುದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಇವತ್ತು ರಾತ್ರಿ ಭಾರತಕ್ಕೆ ವಾಪಸ್ ಆಗ್ತಿದ್ದಾರೆ ಮನಮೋಹನ್ ಸಿಂಗ್ ಅವರ ಪುತ್ರಿ. ಅಮೆರಿಕಾದಲ್ಲಿದ್ದಾರೆ. ಅವರು ಅಮೆರಿಕಾದಿಂದ ವಾಪಸ್ಸಾಗಲಿದ್ದಾರೆ. ಅವರ ಬರುವಿಕೆಗಾಗಿ ಕಾಯಲಾಗ್ತಾ ಇದೆ. ರಾತ್ರಿ 1 ಗಂಟೆಗೆ ಅಮೆರಿಕಾದಿಂದ ಭಾರತಕ್ಕೆ ಬರಲಿದ್ದಾರೆ ಮನಮೋಹನ್ ಸಿಂಗ್ ಮಗಳು. ಹಾಗಾಗಿ ನಾಳೆ ದೆಹಲಿ ಎಐಸಿಸಿ ಕಚೇರಿಯಲ್ಲಿ ಮತ್ತೊಮ್ಮೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗ್ತಾ ಇದೆ. ಆ ಬಳಿಕವಷ್ಟೇ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿದಂತೆ ರಾಜಕೀಯ ಗಣ್ಯರಿಂದ ಸಿಂಗ್ ಅಂತಿಮ ದರ್ಶನ ಆಗಲಿದ್ದು, ಬಳಿಕ ಎಐಸಿಸಿ ಕಚೇರಿಯಿಂದ ಅಂತಿಮ ಯಾತ್ರೆ ಹೊರಡುತ್ತೆ. ನಾಳೆ ರಾಜ್ಘಾಟ್ನಲ್ಲಿ ಮನಮೋಹನ್ ಸಿಂಗ್ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇವತ್ತು ಇಡೀ ದಿನ ಅವರ ನಿವಾಸದಲ್ಲೇ ಅವರ ಅಂತಿಮ ದರ್ಶನವನ್ನ ಪಡೆಯುವುದಕ್ಕೆ ಗಣ್ಯರಿಗೆ ಅವಕಾಶವನ್ನ ಕಲ್ಪಿಸಲಾಗಿದ್ದು, ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಜೆಪಿ ನಡ್ಡಾ ಆದಿಯಾಗಿ ಗಣ್ಯರು ಬಂದು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಇನ್ನು ಸಂಜೆ ವೇಳೆಗೆ ಅಲ್ಲಿ ಅಮೆರಿಕಾದಲ್ಲಿ ನೆಲೆಸಿರುವಂತಹ ಅವರ ಪುತ್ರಿ ಅಲ್ಲಿಂದ ಹೊರಟು ರಾತ್ರಿ 1 ಗಂಟೆಯ ಸುಮಾರಿಗೆ ಭಾರತಕ್ಕೆ ವಾಪಸ್ಸಾಗ್ತಾರೆ. ನಾಳೆ ಬೆಳಿಗ್ಗೆ ಎಐಸಿಸಿ ಕಚೇರಿಯಲ್ಲಿ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಅಲ್ಲಿ ಅವರ ಪಾರ್ಥಿವವನ್ನು ಇರಿಸಲಾಗುತ್ತೆ. ನಂತರ ಅಲ್ಲಿಂದ ಯಾತ್ರೆ ಹೊರಟು ರಾಜ್ಘಾಟ್ನಲ್ಲಿ ನಂತರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ.